ಸಾವಿರಾರು ವರ್ಷಗಳಿಂದಲೂ ಮಾನವರು ಆನೆಗಳನ್ನು ತಮ್ಮ ಕಾರ್ಯಗಳಿಗೆ ಸಹಾಯಕರಾಗಿ ಬಳಸಿಕೊಳ್ತಾ ಬಂದಿದ್ದಾರೆ. ಪ್ರಾಣಿ ಲೋಕದ ಬಹುದೈತ್ಯ ಜೀವಿಗಳಾದ ಅವುಗಳನ್ನು ಹಿಡಿದು ಪಳಗಿಸುವುದು ಕಠಿಣಕರ. ಇಂತಹ ಸವಾಲಿನ ಕೆಲಸ ಮಾಡೋಕೆ ಅನುಭವ, ಚಾಣಾಕ್ಷತೆ ಮತ್ತು ಧೈರ್ಯ ಬೇಕಾಗಿರುತ್ತೆ. ಹೀಗೆ ಕಾಡಾನೆಗಳನ್ನು ಪಳಗಿಸಿ ತರಬೇತಿಯನ್ನು ನೀಡುವಂತಹ ಸಾಕಣೆ ಮಾಡುವ ಶಿಬಿರವೊಂದರ ವಿಶೇಷ ಕುರಿತು ಒಂದು ವರದಿ ನಿಮ್ಮ ಮುಂದೆ. ಸಕ್ರೆಬೈಲು ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಸುಪ್ರಸಿದ್ಧ ಆನೆ ಶಿಬಿರ. ಇದು ತುಂಗಾ ಅಣೆಕಟ್ಟೆಯ ಹಿನ್ನೀರಿನ ಸುಂದರ ಪ್ರದೇಶದಲ್ಲಿದೆ. ಇಲ್ಲಿ ಆನೆಗಳನ್ನು ಮಕ್ಕಳಂತೆ ಸಾಕಲಾಗುತ್ತದೆ. ಕಾವಾಡಿಗರು ಹಾಗೂ ಮಾವುತರು ಅವುಗಳನ್ನು ತಮ್ಮ ಮನೆ ದೇವರಂತೆ ಪೂಜಿಸುತ್ತಾರೆ. ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಸಾಗುವ ಮಾರ್ಗ ಮಧ್ಯದಲ್ಲಿ ಈ ಶಿಬಿರವಿದೆ. ಇಲ್ಲಿ ಆನೆಗಳಿಗೆ ಅಗತ್ಯವಾದ ಪೂರಕ ವಾತಾವರಣ ಸೃಷ್ಟಿಸಲಾಗಿದೆ. ಪ್ರಸ್ತುತ ಇಲ್ಲಿ ಒಟ್ಟು 28 ಆನೆಗಳಿವೆ. ಇದರಲ್ಲಿ 13 ಗಂಡಾನೆ, 9 ಹೆಣ್ಣು ಆನೆ ಹಾಗೂ 2 ಮರಿಗಳು ತಾಯಿ ಜೊತೆಗಿದ್ದರೆ 5 ಮರಿಗಳನ್ನು ಅವುಗಳ ತಾಯಂದಿರಿಂದ ದೂರ ಇಡಲಾಗಿದೆ. ಒಂದು ಕಾಡಾನೆ ಮರಿಯಿದ್ದು ಅದನ್ನು ಪ್ರತ್ಯೇಕವಾದ ಜಾಗದಲ್ಲಿ ಇಡಲಾಗಿದೆ. ಕ್ಯಾಂಪಿನ ಹಿರಿಯ ಆನೆಗಳಾದ ಕಾವೇರಿ ಹಾಗೂ ಕಪಿಲೆ ಕೆಲ ತಿಂಗಳ ಹಿಂದೆ ಮೃತಪಟ್ಟಿವೆ. ಅವುಗಳ ಸಂತತಿ ಬಿಡಾರದಲ್ಲಿವೆ. ಇನ್ನೂ ಕೆಲ ಆನೆಗಳನ್ನು ಕಾಡಿನಿಂದ ಸೆರೆ ಹಿಡಿದು ತಂದು ಇಲ್ಲಿ ಪಳಗಿಸಲಾಗಿದೆ. ಇನ್ನೂ ಕೆಲ ಆನೆಗಳು ಮರಿ ಹಾಕಿವೆ. ಆನೆಗಳನ್ನು ನೋಡಿಕೊಳ್ಳಲು ಮಾವುತರು ಹಾಗೂ ಕಾವಾಡಿಗರು, ಓರ್ವ ವಲಯ ಅರಣ್ಯಾಧಿಕಾರಿ ಹಾಗೂ ವನ್ಯಜೀವಿ ವಿಭಾಗದ ಸಿಬ್ಬಂದಿ ಇದ್ದಾರೆ. ನಮ್ಮಲ್ಲಿ ಆನೆ ಕ್ಯಾಂಪಲ್ಲಿ ಒಟ್ಟು 22 ಆನೆ ಇದ್ದಾವೆ. ಪ್ರತಿಯೊಂದು ಆನೆಗೆ ಒಬ್ಬೊಬ್ಬ 2 ಜನ ಸ್ಟಾಫ್ ಇರ್ತಾರೆ, ಆನೆ ಮಾವುತ ಮತ್ತು ಕವಾಡಿ ಅಂತೇಳಿ. ನಮ್ಮ ರೊಟೀನ್ ಡೈಲಿ ಯಾವ ಥರ ನಡೆಯುತ್ತೆ ಇಲ್ಲಿ ಆನೆ ಕ್ಯಾಂಪ್ ಅಂತ ಹೇಳಿದ್ರೆ, ಬೆಳಗ್ಗೆ 5:30 6 ಗಂಟೆಗೆ ನಮ್ಮ ಆನೆ ಸಿಬ್ಬಂದಿಗಳು ಬೆಳಗ್ಗೆ ಎದ್ದು ಕಾಡಲ್ಲಿರ್ತಕ್ಕಂಥ ನಮ್ಮ ಸಾಕಿರ್ತಕ್ಕಂಥ ಆನೆಯನ್ನು ಕಾಡಲ್ಲಿ ಬಿಟ್ಟಿರ್ತೀವಲ್ಲ, ಬೆಳಗ್ಗೆ 6 ಗಂಟೆಗೆ ಎದ್ದೋಗಿ ಕಾಡಲ್ಲಿ ಆನೆಯನ್ನು ಹುಡುಕೊಂಡು ತೊಗೊಬರ್ತಾರೆ. ಈ ಆನೆ ನೇಚರ್ ಯಾವ ಥರಪ್ಪ ಅಂತ ಹೇಳಿದ್ರೆ, ಕಾಡಲ್ಲಿ ಸ್ವಲ್ಪ ನಮ್ಮ ಮಾತನ್ನು ಕೇಳೋದು ಕಡಿಮೆ. ಯಾಕಂದರೆ ಕಾಡಲ್ಲಿ ಫ್ರೀಯಾಗಿ ಸ್ವಚ್ಛಂದವಾಗಿರುತ್ತೆ. ಕಾಡಲ್ಲಿದ್ದಾಗ ಅದು ಹೇಳ್ದಂಗೆ ನಾವು ಕೇಳಬೇಕಾಗಿತ್ತು ಆ ಕಾಡಲ್ಲಿ. ಸೊ ಅದನ್ನು ಒಂದು ಹಂತಕ್ಕೆ ತೊಗೊಂಬಂದು ಹೋಗುವಾಗ ಏನು ಮಾಡ್ತಾರೆ, ಒಂದು ಸ್ವಲ್ಪ ಬೆಲ್ಲ ಅಥವಾ ಅಕ್ಕಿ ಮತ್ತು ನಾವೇನು ರೇಷನ್ ಕೊಟ್ಟಿರ್ತೀವಲ್ಲ ಅದನ್ನ ಸ್ವಲ್ಪ ತೊಗೊಂಡು ಅಲ್ಲಿ ಕಾಡಿಗೆ ಹೋಗಿ ಮಾತಾಡಿಸಿ, ಪ್ರೀತಿಯಿಂದ ಮಾತಾಡಿಸಿ ಒಂದು ಸ್ವಲ್ಪ ತಿನ್ನಿಸಿ ತೊಗೊಂಬರ್ತಾರೆ. ಆನೆಗಳನ್ನು ಪ್ರತಿದಿನ ಮಧ್ಯಾಹ್ನ 12 ಗಂಟೆಯ ವೇಳೆಗೆ ಕ್ಯಾಂಪ್ನಿಂದ ಕಾಡಿಗೆ ಕರೆದುಕೊಂಡು ಹೋಗುತ್ತಾರೆ. ಅವುಗಳ ಕಾಲಿಗೆ ಉದ್ದದ ಸರಪಳಿ ಹಾಕಿ ಕಾಡಿಗೆ ಬಿಡಲಾಗುತ್ತದೆ. ಈ ಸರಪಳಿ ಆನೆಗಳ ಹುಡುಕಾಟಕ್ಕೆ ಸಹಕಾರಿಯಾಗುತ್ತದೆ. ಮತ್ತೆ ಸಂಜೆ ಮಾವುತರು ಕಾಡಿಗೆ ಹೋಗಿ ಆನೆಗಳನ್ನು ನೋಡಿಕೊಂಡು ವಾಪಸ್ಸಾಗುತ್ತಾರೆ. ಬೆಳಗ್ಗೆ 6 ಗಂಟೆಗೆ ಕಾಡಿಗೆ ಹೋಗಿ ಆನೆಗಳನ್ನು ಹುಡುಕಿಕೊಂಡು ಅವುಗಳನ್ನು ಮತ್ತೆ ಕ್ಯಾಂಪ್ಗೆ ಕರೆತರಲಾಗುತ್ತದೆ. ನಮ್ಮಲ್ಲಿ 22 ಆನೆ ಇದಾವೆ. 22 ಆನೆಯಲ್ಲಿ 13 ಗಂಡಿದ್ದಾವೆ, 9 ಹೆಣ್ಣಿದ್ದಾವೆ. ಅದರಲ್ಲಿ ಮರಿ 2 ಮರಿ ತಾಯಿ ಜೊತೆಲಿದ್ದಾವೆ. ಬಾಕಿ ಒಂದು 5 ಮರಿ ತಾಯಿಂದ ಬೇರೆ ಮಾಡಿದ್ದೀನಿ. ಮತ್ತು 1 ಮರಿ ಕಾಡಾನೆ ಮರಿ ಇದೆ. ಕಾಡಿಂದ ತಂದಿರೋದು, ದಾಂಡೋಲಿಯಿಂದ ತಂದಿರೋದೊಂದು ಮರಿ ಇದೆ. ಮಾಡಲೇಬೇಕು, ನಮಗೇನು ಅದೇ ಆಸ್ತಿ, ನಮ್ಗೆ ಪೂರ ಆಸ್ತಿನೇ ಅದು. ತೋಟ ಜಮೀನು ಎಲ್ಲ ಅದೇ. ಅದು ಚೆನ್ನಾಗಿದೆ, ನಮ್ಮ ದೇಶ ಚೆನ್ನಾಗಿದ್ದಂಗೆ. ಈಗ ನಮ್ಗೇನಾರ ಒಂದು ಆನೆ ಏನಾರ ಮನೆ ನೋಡಿ 2 ಆನೆ ಸತ್ತೋಗ್ಬಿಟ್ಟು ಒಂದು ಆಸ್ತಿನೇ ಹೋದಂಗಾಯಿತು, ಫ್ಯಾಮ್ಲಿನೇ ಹೋದಂಗಾಯಿತು. ಇವತ್ತು ಅದು ಒಂದು ಇದ್ದಿದ್ದಕ್ಕೆ ನಾವು 10 ಜನಕ್ಕೆ ಸಾಕ್ತಾಯಿದ್ದೀವಿ. ಅದು ನಾವು ಒಬ್ರಿಗೆ ಸಾಕ್ತಾ ಕಳ್ತಾಯಿದ್ದೀವಿ. ಒಂದು ಮಾನೆ ಒಂದಿದ್ರೆ 50 ಜನಕ್ಕೆ ಸಾಕ್ತಾಯಿದೆ. ನಾವು ಒಂದು ಹೊತ್ತು ಒಂದು ಅನ್ನ ಹಾಕಕ್ಕೆ ಹೇಳ್ತೀನಿ ಅಂತಂತ ಆನೆ ಹೋಗ್ಬಿಟ್ಟು ನಮಗಿನ್ನೂ ಕಷ್ಟ. ಮತ್ತು ನೋಡಿ, ಮತ್ತೆ ಆನೆ ಹೋಗ್ಬೇಕಂತ ಇದೆ ಎಲ್ಲ ಹೊರಗಡೆ ದೇಶಕ್ಕೆ ಒಂದು 5 ಆನೆ. ಅವಾಗಂತೂ ಬಿಡಿ, ಮತ್ತು ದುಃಖ ನಮಗೇನು ತಡೆಯೋಕ್ಕಾಗಲ್ಲ. ಈ ಶಿಬಿರ ನೋಡಲು ಪ್ರತಿದಿನ ಸಾಕಷ್ಟು ಮಂದಿ ಪ್ರವಾಸಿಗರು ಆಗಮಿಸುತ್ತಾರೆ. ಪ್ರವಾಸಿಗರಿಗೆ ಇಂತಿಷ್ಟು ಪ್ರವೇಶ ದರ ನಿಗದಿ ಮಾಡಲಾಗಿದೆ. ಅಲ್ಲದೆ ಪ್ರವಾಸಿಗರು ಆನೆಗಳನ್ನು ಮುಟ್ಟಿ ಸ್ನಾನ ಮಾಡಿಸುವ ವ್ಯವಸ್ಥೆ ಮಾಡಲಾಗಿದೆ. ಆನೆಗಳ ಸವಾರಿಗೆ ದರ ನಿಗದಿ ಮಾಡಲಾಗಿದೆ. ಆನೆ ಸವಾರಿಯನ್ನು ಕ್ಯಾಂಪ್ನ ಒಳಗೆ ಮಾಡಿಸಲಾಗುವುದು. ಫ್ರೆಂಡ್ ಅವ್ರ ತಮ್ಮನ ಮದುವೆ ಅಂತ ಬಂದಿದ್ದ, ಅವರು ತುಂಬ ಹೇಳಿದ್ರು, ಸಕ್ರೆಬೈಲು ಕ್ಯಾಂಪ್ ತುಂಬ ಚೆನ್ನಾಗಿದೆ, ನೀವು 8:45 ಹೊಟ್ಟೋಗ್ಬಿಡಿ, ಆನೆಗಳೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ತುಂಬ ನಾವು ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಖುಷಿ ಆಯಿತು. ನಮ್ಮ ಮಗನಿಗಂತೂ ಅವ್ನು ಫಸ್ಟ್ ಲೈಫಲ್ಲಿ ಆನೆ ನೋಡ್ತಾ ಇರೋದು ಅನಿಸುತ್ತೆ ಇಷ್ಟು ಹತ್ತಿರದಿಂದ. ಸೊ ಅವನಿಗೆ ತುಂಬ ಇಷ್ಟ ಆಯಿತು. ಗೌರ್ಮೆಂಟ್ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಆನೆ ಸ್ನಾನ ಮಾಡೋದೆಲ್ಲ ನೋಡಿದ್ವಿ, ಮಾಡಿಸಿದ್ವಿ.
ಒಂದು ರೌಂಡ್ ಹೋಗಿ ಬಂದ್ವಿ. ಚೆನ್ನಾಗಿದೆ ಸರ್, ಕ್ಯಾಂಪು ತುಂಬ ಚೆನ್ನಾಗಿದೆ. ಆನೆ ಸವಾರಿ ಹಾಗೂ ಪ್ರವೇಶ ದರಗಳಿಂದ ಸರ್ಕಾರಕ್ಕೆ ಆದಾಯ ಬರುತ್ತದೆ. ಆನೆ ಮರಿಗಳನ್ನು ತಾಯಿ ಆನೆಯಿಂದ ಬೇರ್ಪಡಿಸಿ ತರಬೇತಿ ನೀಡಲಾಗುವುದು. ಇದನ್ನು ವಿನ್ನಿಂಗ್ ಎನ್ನಲಾಗುತ್ತದೆ. ಮರಿ ಆನೆ ತಾಯಿ ಜೊತೆ ಇದ್ದರೆ ಮಾತು ಕೇಳುವುದಿಲ್ಲ ಎಂಬ ಉದ್ದೇಶದಿಂದ ಈ ರೀತಿ ಮಾಡಲಾಗುತ್ತದೆ. ಛಾಯಾಗ್ರಾಹಕ ಸಾವಂತ್ ಜೊತೆ ಕಿರಣ್ ಕುಮಾರ್, ಸುದ್ದಿ ಟಿವಿ, ಶಿವಮೊಗ್ಗ.